ಅಧ್ಯಾಯ 8 ಪ್ರಾಣಾಯಾಮ ಪ್ರಾಣದ ಹರಿವನ್ನು ಕರಗತ ಮಾಡಿಕೊಳ್ಳುವುದರಿಂದ ಉಂಟಾಗುವ ಸ್ವರಸಿದ್ಧಿ. ಕೆಲವು ವರ್ಷಗಳಿಂದ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುತ್ತಿದ್ದರೆ ಸ್ವರಸಿದ್ಧಿ ಸ್ವಾಭಾವಿಕವಾಗಿ ಉದ್ಭವಿಸುತ್ತದೆ. ಒಬ್ಬರು ಸಾಮಾನ್ಯವಾಗಿ ಕುಳಿತಾಗ ನಾಡಿಗಳು ಬಲಕ್ಕೆ ಅಥವಾ ಎಡಕ್ಕೆ ಹರಿಯುತ್ತಿವೆಯೇ ಎಂದು ತಿಳಿಯುತ್ತದೆ. ಕೆಲವು ಅಂಗಿಪ್ರಕ್ರಿಯೆಗಳೊಂದಿಗೆ ಒಬ್ಬರ ಇಚ್ಛೆಯಂತೆ ನಾಡಿಗಳ ಸ್ಥಳವನ್ನು ಬದಲಾಯಿಸಬಹುದು. ಅಂತಹ ಅಂಗಿಪ್ರಕ್ರಿಯೆಗಳನ್ನು ಗುರುವಿನ ಮುಖದಿಂದ ಅಥವಾ ಸ್ವಂತ ಅಭ್ಯಾಸದಿಂದ ತಿಳಿಯಬಹುದು. ಹೀಗೆ ಸ್ವರಸಿದ್ಧಿಯನ್ನು ಪಡೆದ ಸಾಧಕನು ಸ್ವತಂತ್ರನಾಗಿರುತ್ತಾನೆ. ಕುಳಿತಾಗ ಅವನ ನಾಡಿಸಾರಗಳು ಜ್ಯೋತಿಷ್ಯ ಸಾಧನಗಳಾಗಿವೆ. ನಾಡಿಸಾರದ ಸಾರದ ಮೂಲಕ ಪ್ರಶ್ನೆಗಳನ್ನು ಕೇಳುವವರಿಗೆ ಅವನು ಉತ್ತರಿಸಬಹುದು. ಈ ಸ್ವರಸಿದ್ಧಿಯ ಬಗ್ಗೆ ಸ್ವರೋದಯ, ಜ್ಞಾನಸಾರ ಪುಸ್ತಕಗಳು ಮುಂತಾದ ಕೆಲವು ಗ್ರಂಥಗಳನ್ನು ನೋಡಬಹುದು. ನಾನು ಇಲ್ಲಿ ಇನ್ನಷ್ಟು ಬರೆದರೆ ಈ ಪುಸ್ತಕವನ್ನು ವಿಸ್ತರಿಸಲಾಗುವುದು. 2. ವಲವಯ್ಯಾರ್ ಅವರ ಮಾಟುಗಳು. 72,000 ನಾಡಿಗಳಲ್ಲಿ 10 ನಾಡಿಗಳು ಮುಖ್ಯವಾದವು. ಅವುಗಳಲ್ಲಿ ನಾಭಿಯಿಂದ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುವ ನಾಡಿ ಮುಖ್ಯವಾದದ್ದು. ಕಮಲದ ದಾರದಂತೆ ತೆಳುವಾದ ನಾಡಿಗಳು ಎಲ್ಲಾ ಅಂಗಗಳನ್ನು ಪ್ರವೇಶಿಸಿ ಸೂರ್ಯನ ಕಿರಣಗಳಂತೆ ದೇಹದಾದ್ಯಂತ ಹರಡಿವೆ. ನಾಡಿಗಳು ಸುಳ್ಳಲ್ಲ, ಮುಖ್ಯ ನಾಡಿಯೇ ಪ್ರಣವದ ಸಾರವಾಗಿದೆ. ಇದರಿಂದ ಸ್ಪಷ್ಟವಾಗುವ ವಿಷಯವೆಂದರೆ ನಾಡಿ ಭೌತಿಕ ದೇಹಕ್ಕೆ ಸೀಮಿತವಾಗಿಲ್ಲ. ಇದು ಮಂತ್ರಪ್ರಸೂರಾಯವಾಗಿ ವಿಜ್ಞಾನದಂತಹ ಸೂಕ್ಷ್ಮ ಕೋಶಗಳಲ್ಲಿಯೂ ಕಂಡುಬರುತ್ತದೆ. ಈ ನಿಟ್ಟಿನಲ್ಲಿ 2ನೇ ಅಧ್ಯಾಯದಲ್ಲಿ ಜಪ್ತಗಳಲ್ಲಿ ಮಂತ್ರಮಹೇಶ್ವರ ಇತ್ಯಾದಿ ಸ್ಥಳಗಳನ್ನು ಗಮನಿಸಬಹುದು. ನಾಡಿಗಳ ಮೂಲಕ ಪ್ರಣವದಲ್ಲಿ ವಿಲೀನಗೊಂಡರೆ ಒಬ್ಬರು ಮುಕ್ತಿಯನ್ನು ಪಡೆಯಬಹುದು. ಈ ರೀತಿಯಾಗಿ ನಾಡಿಗಳ ಸಾರವನ್ನು ಅರಿತುಕೊಳ್ಳಬಹುದು ಮತ್ತು ಪರಮಾತ್ಮನಲ್ಲಿ ಸ್ಥಾಪಿತರಾಗಬಹುದು. ಬಿ. ಮೂಲಾಧಾರದಲ್ಲಿ ಏರುವ ಸಾರವು 12 ಹಂತಗಳಲ್ಲಿ ಬಿಡುಗಡೆಯಾಗುತ್ತದೆ ಮತ್ತು ನಂತರ ವಿರಕ್ಕಡವನ್ನು ಉಸಿರಾಡಲಾಗುತ್ತದೆ. ಸಾರವನ್ನು ಬಲ ಮತ್ತು ಎಡ ಪುರಮಕ್ಕೆ ಪರ್ಯಾಯವಾಗಿ ಅನ್ವಯಿಸಿದರೆ ಪರಬ್ರಹ್ಮನ ಅನುಗ್ರಹ ಸಿಗುತ್ತದೆ. ಯಥೋಕ್ತ ಅಭ್ಯಾಸದಲ್ಲಿ ಪೂರಕದಲ್ಲಿ ಜೀವವು ಹರಿಯುತ್ತದೆ ಮತ್ತು ಹೆಚ್ಚಾಗುತ್ತದೆ. ಉಸಿರನ್ನು ಬುದ್ಧಿವಂತಿಕೆಯಿಂದ ನಿರ್ದೇಶಿಸಿದರೆ ದೇಹದ ಆಂತರಿಕ ಸ್ಥಿತಿಗಳನ್ನು ಕಾಣಬಹುದು. ಅದು ಕೂದಲಿನ ರಂಧ್ರಗಳ ಮೂಲಕ ಕಳೆದು ಹೋಗುತ್ತದೆ. ನೀವು ಜೀವಶಕ್ತಿಯ ಆಂತರಿಕ ಸ್ಥಿತಿಯನ್ನು ಸ್ಥಾಪಿಸುವಿರಿ. ರೇಚಕ ಪೂರಕ ಎರಡನ್ನೂ ಮಾಡುವಾಗ ದ್ರಾಸು ಮುನ್ನೈ ಎದ್ದಂ ನಾಲಿಗೆಯ ಮೇಲೆ ಕಾಣಿಸಿಕೊಳ್ಳುತ್ತದೆ. ಕುಂಭಕದಲ್ಲಿ ಉಸಿರನ್ನು ನಿರ್ದೇಶಿಸಿದರೆ ಮತ್ತು ಪರಮಪುರುಷನನ್ನು ನೋಡಿದರೆ ಜ್ಞಾನ ಸಾಕ್ಷಾತ್ ಶುದ್ಧ ಮತ್ತು ಅಡೆತಡೆಯಿಲ್ಲ. ಇದು ಸಿಗುತ್ತದೆ. ರೇಸಕ, ಪೂರಕ, ಕುಂಭಕ ಈ ಮೂರನ್ನು ಪರ್ಯಾಯವಾಗಿ ಮಾಡಿದರೆ ತಲೆಯ ಮೇಲೆ ಸಮತೋಲನ ಬಿಂದು ಚಲನೆ ಕಾಣಿಸಿಕೊಳ್ಳುತ್ತದೆ. ಗಾಳಿಯ ಹರಿವನ್ನು ಕಡಿಮೆ ಮಾಡುವ ಮೂಲಕ, ಅಂದರೆ ಕೇವಲ ಕುಂಭಕದಲ್ಲಿ ನಿಂತು ನಿಧಾನಗೊಳಿಸಿದರೆ ನೀವು ದೀರ್ಘಾಯುಷ್ಯವನ್ನು ಸಹ ಪಡೆಯುತ್ತೀರಿ. ನೀವು ಹೊರಹೋಗುವ ಉಸಿರನ್ನು ನಿಲ್ಲಿಸಿ ಅದನ್ನು ಉಸಿರಾಡಿದರೆ ಆ ಸಮಯದಲ್ಲಿ ನೀವು ಕೆಳಮುಖ ಮತ್ತು ನಕಾರಾತ್ಮಕ ಗಾಳಿಯನ್ನು ನಿಗ್ರಹಿಸಬೇಕು. ಹೊರಹೋಗುವ ಗಾಳಿಯನ್ನು 10 ಇಂದ್ರಿಯ ದ್ವಾರಗಳ ಮೂಲಕ ತಿರುಗಿಸಿ ಈಶ್ವರ ದ್ವಾರಕ್ಕೆ, ಅಂದರೆ ಬ್ರಹ್ಮರಾತ್ರದ ಮೇಲ್ಭಾಗದಲ್ಲಿ ಕೊಂಡೊಯ್ಯಬೇಕು. ಮುಖ್ಯ 4. ಋಷಿಗಳ ಭಾಷೆಯಿಂದ ಈ ಸಿದ್ಧಿಯ ಅರ್ಥವೇನು? ಪ್ರಾಣಾಯಾಮದ ಕೃಷಿಯು ಗಾಳಿಯ ಸ್ಥೂಲ ಕೃಷಿಯಾಗಿ ಪ್ರಾರಂಭವಾದರೂ ಅದು ಅತ್ಯಂತ ಸೂಕ್ಷ್ಮವಾದ ಜೀವ ನೀಡುವ ಪಾತ್ರೆಗಳನ್ನು ಹೊಂದಿದೆ. ವಾಸ್ತವದಲ್ಲಿ ಈ ಪ್ರಾಣಾಯಾಮವು ಹಠಯೋಗಿಗಳೆಂದು ಹೇಳಿಕೊಳ್ಳುವ ದೊಡ್ಡ ಗಡ್ಡದಾರಿಗಳು ತೋರಿಸುವ ತಂತ್ರವಲ್ಲ. ಹಠಯೋಗ ಎಂದೂ ಕರೆಯಲ್ಪಡುವ ಪ್ರಾಣಾಯಾಮವನ್ನು ಸುಖಂಪ ವ್ಯವಸ್ಥೆಯಲ್ಲಿ ಉತ್ತಮ ರಾಜಯೋಗವೆಂದು ಪರಿಗಣಿಸಲಾಗುತ್ತದೆ. 5. ನರಗಳು, ನರಕ್ಷೇಮಕಾರಿಗಳು ಮತ್ತು ಸೂಕ್ಷ್ಮಕೋಶಗಳು ಪರಸ್ಪರ ಪ್ರಭಾವ ಬೀರುತ್ತವೆ. ಒಂದು ಉದಾಹರಣೆಯನ್ನು ನೀಡಬಹುದು. ಚೇಳು ಒಬ್ಬ ವ್ಯಕ್ತಿಯನ್ನು ಕುಟುಕಿದರೆ ನರಗಳು ಕುಟುಕಿನ ಬಾಯಿಯಿಂದ ಮೇಲಕ್ಕೆ ಧಾವಿಸಿ ಮೇಲಿನ ನಾಡಿಗಂಟಿನಲ್ಲಿ ಬಂಧಿಸಲ್ಪಡುತ್ತವೆ. ಮಂತ್ರಗಳನ್ನು ಬಳಸುವ ಮೂಲಕ ನಾಡಿ ಕುಟುಕಿನ ಸ್ಥಳದಿಂದ ಮಾರ್ಗದರ್ಶಿಸಲ್ಪಟ್ಟು ದೋಷವನ್ನು ತೆಗೆದುಹಾಕಲಾಗುತ್ತದೆ. ಹೀಗಾಗಿ ವಿಜ್ಞಾನಮಯ ಕೋಶದಲ್ಲಿ ಹೋಗುವ ಮಂತ್ರವು ಅನ್ನಮಯ ಪ್ರಾಣಮಯ ಕೋಶದಲ್ಲಿ ಪರಿಣಾಮಕಾರಿಯಾಗಿದೆ ಎಂದು ತಿಳಿಯಲಾಗಿದೆ. ಈ ಗ್ರಂಥದಲ್ಲಿ ಮಂತ್ರಗಳನ್ನು ಘೋಷಿಸಬೇಕೆಂದು ಹೇಳಲಾಗಿಲ್ಲ ಮತ್ತು ಅವುಗಳನ್ನು ಗುರುವಾಗಿ ಸ್ವೀಕರಿಸಲು ಮಂತ್ರಗಳನ್ನು ಪಠಿಸುವುದಿಲ್ಲ. ಆದರೂ ಪ್ರಾಣಾಯಾಮವನ್ನು ಮಂತ್ರವಾಗಿ ಮಾಡಲಾಗುತ್ತದೆ ಎಂದು ಹೇಳಬಹುದು, ಏಕೆಂದರೆ ಇದು ಧ್ಯಾನದ ಒಂದು ರೂಪವಾಗಿದೆ.